ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಷ್ಟೇ ಪೂಜೆ ಪ್ರಾರ್ಥನೆ ಮಾಡಿದ್ರೂ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಿಲ್ಲವೇ? ಕಾರಣ ಬೇರೆ ಎಲ್ಲೂ ಇಲ್ಲ. ಸೂರ್ಯ ಮುಳುಗುವ ಆ ಸೂಕ್ಷ್ಮ ಸಮಯದಲ್ಲಿ ನೀವು ತಿಳಿಯದೆ ಮಾಡುವ 6 ತಪ್ಪುಗಳು ಅವಳನ್ನ ಮನೆಯ ಹೊಸ್ತಿಲಲ್ಲಿ ತಡೆಯುತ್ತವೆ. ಸೂರ್ಯ ಮುಳುಗುವ ಸಮಯವಾದ ಸಂಧ್ಯಾಕಾಲವು ಪುರಾಣಗಳ ಪ್ರಕಾರ ಅತ್ಯಂತ ಸೂಕ್ಷ್ಮವಾದ ಸಮಯ. ಇದು ಬಹಳ ಪವಿತ್ರವಾದ ಹೊತ್ತು. ಏಕೆಂದರೆ ಈ ಸಮಯದಲ್ಲಿ ಸಂಪತ್ತಿನ ಅಧಿದೇವ ದೇವತೆಯಾದ ಲಕ್ಷ್ಮೀ ದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾ ಯಾವ ಮನೆಗೆ ಪ್ರವೇಶಿಸಲಿ ಎಂದು ನೋಡುತ್ತಿರುತ್ತಾಳೆ. ಆದರೆ ಒಂದು ಎಚ್ಚರಿಕೆಯೂ ಇದೆ. ಅವಳ ಜೊತೆಯಲ್ಲಿ ಅವಳ ಅಕ್ಕ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯು ಸಂಚರಿಸುತ್ತಿರುತ್ತಾಳೆ. ಲಕ್ಷ್ಮಿಗೆ ಶಾಂತಿ, ಸುದ್ದಿ ಹಾಗೂ ಬೆಳಕು ಇಷ್ಟವಾದರೆ ಜ್ಯೇಷ್ಠಾದೇವಿಗೆ ಕತ್ತಲು, ಸೋಮಾರಿತನ ಮತ್ತು ಜಗಳವೆಂದರೆ ಪರಮ ಪ್ರೀತಿ. ಸಂಧ್ಯಾಕಾಲದಲ್ಲಿ ನಾವು ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮೀದೇವಿಯನ್ನ ಮನೆಗೆ ಬರದಂತೆ ತಡೆದು ಜ್ಯೇಷ್ಠಾದೇವಿಗೆ ಸ್ವಾಗತ ನೀಡಿದಂತೆ ಆಗುತ್ತದೆ. ಈ ಸತ್ಯ 99% ಜನರಿಗೆ ತಿಳಿದಿರುವುದಿಲ್ಲ. ವಿಡಿಯೋವನ್ನ ಪೂರ್ತಿ ನೋಡಿ, ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ. ಆ 6 ಪ್ರಮುಖ ತಪ್ಪುಗಳು ಯಾವುವು ಮತ್ತು ಒಂದು ವೇಳೆ ಆ ತಪ್ಪುಗಳನ್ನು ಮಾಡಿದ್ದರೆ ಅದಕ್ಕೆ ಇರುವ ಸರಳ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಆ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. 1. ಗುಡಿಸುವುದು ಮತ್ತು ಕಸವನ್ನ ಹೊರಹಾಕುವುದು. ನಾವೆಲ್ಲರೂ ಮಾಡುವ ತಪ್ಪು ಏನೆಂದರೆ ಅದು ಆಫೀಸ್ನಿಂದ ಸಂಜೆ ಮನೆಗೆ ಬಂದ ತಕ್ಷಣ ಮನೆ ಅಸ್ತವ್ಯಸ್ತವಾಗಿ ಕಂಡರೆ ಪೊರಕೆ ಹಿಡಿದು ಮನೆಯನ್ನ ಗುಡಿಸುತ್ತೇವೆ ಮತ್ತು ಆ ಕಸವನ್ನ ಹೊರಗೆ ಹಾಕುತ್ತೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಸಂಜೆ ಹೊತ್ತು ಗುಡಿಸುವುದು ಮನೆಯಲ್ಲಿರುವ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನ ಹೊರಗೆ ತಳ್ಳಿದಂತೆ. ಇದು ಜ್ಯೇಷ್ಠಾದೇವಿಗೆ ಅತ್ಯಂತ ಇಷ್ಟವಾದ ಕೆಲಸ. ಇದಕ್ಕೆ ಪರಿಹಾರ ಏನೆಂದರೆ, ಒಂದು ವೇಳೆ ನೀವು ಸಂಜೆ ಗುಡಿಸಲೇಬೇಕಾದ ಅನಿವಾರ್ಯತೆ ಇದ್ದರೆ ಕಸವನ್ನ ಗುಡಿಸಿ, ಆದರೆ ಆ ಕಸವನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಅದನ್ನ ಒಂದು ಮೂಲೆಯಲ್ಲಿ ಸಂಗ್ರಹಿಸಿ ಇಡಿ. ರಾತ್ರಿ ಪೂರ್ತಿ ಮನೆಯಲ್ಲಿ ಇಟ್ಟು ಮರುದಿನ ಸೂರ್ಯೋದಯದ ನಂತರವೇ ಅದನ್ನ ಹೊರಗೆ ಹಾಕಿ. ತಕ್ಷಣದ ಪರಿಹಾರಕ್ಕಾಗಿ ಆ ಕಸದ ಮೇಲೆ 1 ಚಮಚ ಅರಿಶಿಣದ ನೀರನ್ನ ಚಿಮುಕಿಸಿ. ಇದು ಅದರ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ. 2. ಸೂರ್ಯ ಮುಳುಗುವ ಸಮಯದಲ್ಲಿ ಮಲಗುವುದು ತಪ್ಪು. ಇಡೀ ದಿನದ ಕೆಲಸದಿಂದ ದಣಿದು ಸಂಜೆ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಹಾಗೆಯೇ ನಿದ್ದೆಗೆ ಜಾರುವುದು ಸೋಮಾರಿತನದ ಸಂಕೇತ. ಲಕ್ಷ್ಮೀ ದೇವಿಯು ಯಾವಾಗಲೂ ಚಟುವಟಿಕೆಯಿಂದ ಇರುವ ಮನೆಯನ್ನೇ ಇಷ್ಟಪಡುತ್ತಾಳೆ. ಯಾರು ಸಂಧ್ಯಾ ಸಮಯದಲ್ಲಿ ಮಲಗುತ್ತಾರೋ ಅವರ ಮನೆಯನ್ನ ಲಕ್ಷ್ಮಿಯು ಪ್ರವೇಶಿಸುವುದಿಲ್ಲ. ಬದಲಿಗೆ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯು ಪ್ರವೇಶಿಸುತ್ತಾಳೆ. ಇದಕ್ಕೆ ಪರಿಹಾರ ಏನೆಂದರೆ, ಒಂದು ವೇಳೆ ನೀವು ತಿಳಿಯದೆ ನಿದ್ರಿಸಿದ್ದರೆ ಎದ್ದ ತಕ್ಷಣ ಗಾಬರಿಯಾಗಬೇಡಿ. ತಕ್ಷಣವೇ ಎದ್ದು ತಣ್ಣೀರಿನಿಂದ ನಿಮ್ಮ ಮುಖ, ಕೈಕಾಲುಗಳನ್ನು ತೊಳೆದುಕೊಳ್ಳಿ. ನಂತರ ನಿಮ್ಮ ಪೂಜಾ ಕೋಣೆಗೆ ಹೋಗಿ 1 ಕರ್ಪೂರವನ್ನ ಬೆಳಗಿ 11 ಬಾರಿ ಓಂ ನಮೋ ನಾರಾಯಣಾಯ ಎಂದು ಜಪಿಸಿ. ಇದು ನಿದ್ರೆಯಿಂದ ಬಂದ ಆಲಸ್ಯದ ದೋಷವನ್ನ ನಿವಾರಿಸುತ್ತದೆ. 3. ಹಣ, ಹಾಲು, ಮೊಸರು ಮತ್ತು ಉಪ್ಪು ಇವುಗಳನ್ನು ಕೊಡುವುದು ತಪ್ಪು. ಸಂಜೆ ಹೊತ್ತು ನಿಮ್ಮ ನೆರೆಯವರು ಒಂದು ಸ್ವಲ್ಪ ಮೊಸರು ಇದೆಯಾ ಅಥವಾ ಒಂದು ಸ್ವಲ್ಪ ಹಣ ಕೊಡಿ ಎಂದು ಕೇಳಬಹುದು. ಆಗ ನಮಗೆ ಇಲ್ಲ ಎಂದು ಹೇಳಲು ಮುಜುಗರವಾಗಿ ಕೊಟ್ಟು ಬಿಡುತ್ತೇವೆ. ಶಾಸ್ತ್ರದ ಪ್ರಕಾರ ಹಾಲು, ಮೊಸರು, ಉಪ್ಪು ಮತ್ತು ಹಣ ಇವು ಮನೆಯ ಸೌಭಾಗ್ಯದ ಸಂಕೇತಗಳು. ಸೂರ್ಯ ಮುಳುಗಿದ ನಂತರ ಇವುಗಳನ್ನು ಮನೆಯ ಹೊಸ್ತಿಲನ್ನ ದಾಟಿಸುವುದು ನಿಮ್ಮ ಸೌಭಾಗ್ಯವನ್ನ ಮತ್ತು ಲಕ್ಷ್ಮಿಯನ್ನ ನೀವೇ ಸ್ವತಃ ಬೇರೆಯವರಿಗೆ ಕೊಟ್ಟಂತೆ. ಇದಕ್ಕೆ ಪರಿಹಾರ, ಒಂದು ವೇಳೆ ನೀವು ಆ ವ್ಯಕ್ತಿಗೆ ಆ ವಸ್ತುವನ್ನು ಕೊಡುವುದು ಅನಿವಾರ್ಯವಾದರೆ ಅವರನ್ನ ಎಂದಿಗೂ ಬಾಗಿಲಿನಲ್ಲಿ ನಿಲ್ಲಿಸಿ ಕೊಡಬೇಡಿ. ಮೊದಲು ಅವರನ್ನ ಮನೆಯ ಒಳಗೆ ಕರೆಯಿರಿ. 1 ನಿಮಿಷ ಕುಳಿತುಕೊಳ್ಳಲು ಹೇಳಿ. ಅವರು ಮನೆಯ ಒಳಗೆ ಕುಳಿತ ನಂತರವೇ ಆ ವಸ್ತುವನ್ನು ಕೊಡಿ. ಹೀಗೆ ಮಾಡುವುದರಿಂದ ದೋಷವು ಕಡಿಮೆಯಾಗುತ್ತದೆ. 4. ಉಗುರು ಅಥವಾ ಕೂದಲನ್ನು ಕತ್ತರಿಸುವುದು. ರಾತ್ರಿ ಮಲಗುವ ಮುನ್ನ ಅಥವಾ ನಾಳೆಗೆ ತಯಾರಾಗಲು ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸುವುದು ಅಥವಾ ಶೇವಿಂಗ್ ಮಾಡುವುದು ಕೆಲವರಿಗೆ ಅಭ್ಯಾಸ. ಆದರೆ ಸಂಧ್ಯಾಕಾಲವು ಅತ್ಯಂತ ಸೂಕ್ಷ್ಮ ಸಮಯ. ಈ ಸಮಯದಲ್ಲಿ ದೇಹದ ಭಾಗಗಳಾದ ಕೂದಲು ಅಥವಾ ಉಗುರನ್ನ ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ ಮತ್ತು ಇದು ಆಯುಷ್ಯವನ್ನ ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಇದಕ್ಕೆ ಪರಿಹಾರ, ಒಂದು ವೇಳೆ ನೀವು ಈಗಾಗಲೇ ಕತ್ತರಿಸಿದ್ದರೆ
ಆ ಉಗುರು ಅಥವಾ ಕೂದಲಿನ ಚೂರುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಬೇಡಿ. ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಯಾರು ತುಳಿಯದ ಜಾಗದಲ್ಲಿ ಹಾಕಿ. ಉಪ್ಪು ಮಿಶ್ರಿತ ನೀರಿನಿಂದ ನಿಮ್ಮ ಕೈ ಕಾಲುಗಳನ್ನು ತೊಳೆದುಕೊಳ್ಳಿ. 5. ಮನೆಯಲ್ಲಿ ಜಗಳವಾಡುವುದು ಅಥವಾ ಕೆಟ್ಟ ಮಾತುಗಳನ್ನು ಆಡುವುದು. ಸಂಜೆ ಹೊತ್ತು ಮಕ್ಕಳು ಟಿವಿಗಾಗಿ ಜಗಳ ಮಾಡುವುದು ಅಥವಾ ಗಂಡ ಹೆಂಡತಿ ಹಣಕಾಸಿನ ವಿಷಯಕ್ಕಾಗಿ ವಾದ ಮಾಡುವುದು ಸಾಮಾನ್ಯವಿರಬಹುದು. ಆದರೆ ಲಕ್ಷ್ಮೀ ದೇವಿಯು ಶಾಂತಿಯ ಸಂಕೇತ. ಎಲ್ಲಿ ಜಗಳ, ಕಿರುಚಾಟ ಮತ್ತು ಕೆಟ್ಟ ಮಾತುಗಳಿರುತ್ತದೆಯೋ ಅಲ್ಲಿ ಜ್ಯೇಷ್ಠಾದೇವಿಯು ಬಂದು ನೆಲೆಸುತ್ತಾಳೆ. ಇದಕ್ಕೆ ಪರಿಹಾರ, ಜಗಳವಾದ ತಕ್ಷಣ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಕ್ಷಣವೇ ಮೌನ ವಹಿಸಿ. ನಂತರ ಮನೆಯಲ್ಲಿ 1 ಗಂಟೆ ಕಾಲ ಜೋರಾಗಿ ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ದೈವಿಕ ಮಂತ್ರವನ್ನು ಮೊಬೈಲ್ನಲ್ಲಿ ಪ್ಲೇ ಮಾಡಿ. ಈ ಶಬ್ದ ತರಂಗಗಳು ಜಗಳದಿಂದ ಸೃಷ್ಟಿಯಾದ ನಕಾರಾತ್ಮಕ ಶಕ್ತಿಯನ್ನು ಒಡೆದು ಹಾಕುತ್ತವೆ. 6. ಮತ್ತು ಅತಿ ಮುಖ್ಯವಾದ ತಪ್ಪು, ಕತ್ತಲಿನಲ್ಲಿರುವುದು ಮತ್ತು ದೀಪ ಹಚ್ಚದೇ ಇರುವುದು. ಸೂರ್ಯ ಮುಳುಗಿದ್ದರೂ ಕರೆಂಟ್ ಬಿಲ್ ಉಳಿಯುತ್ತದೆ ಎಂದು ಲೈಟ್ ಹಾಕದೆ ಕೇವಲ ಟಿವಿಯ ಬೆಳಕಿನಲ್ಲೇ ಕುಳಿತಿರುವುದು. ಸಂಧ್ಯಾಕಾಲದಲ್ಲಿ ಕತ್ತಲು ಆವರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಮತ್ತು ಜ್ಯೇಷ್ಠಾದೇವಿಯು ಸುಲಭವಾಗಿ ಮನೆಯನ್ನು ಪ್ರವೇಶಿಸುತ್ತಾಳೆ. ಸಂಜೆ ದೀಪ ಹಚ್ಚುವುದು ಎಂದರೆ ತಾಯಿ ಲಕ್ಷ್ಮಿಯನ್ನು ಒಳಗೆ ಬಾ ಎಂದು ಅವಳಿಗೆ ದಾರಿ ತೋರಿಸಿದಂತೆ. ಇದಕ್ಕೆ ಪರಿಹಾರ, ಒಂದು ವೇಳೆ ನಿಮಗೆ ದೀಪ ಹಚ್ಚಲು ಮರೆತು ಹೋದರೆ ಎಷ್ಟೇ ತಡವಾಗಿದ್ದರೂ ಪರವಾಗಿಲ್ಲ, ತಕ್ಷಣ ಎದ್ದು ಮೊದಲು ಮನೆಯ ಎಲ್ಲ ಲೈಟ್ಗಳನ್ನು ಆನ್ ಮಾಡಿ. ನಂತರ ಪೂಜಾ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಈ ದೀಪವನ್ನು ಹಿಡಿದು ಮನೆಯ ಪ್ರತಿಯೊಂದು ಮೂಲೆಗೂ, ವಿಶೇಷವಾಗಿ ಮುಖ್ಯ ಬಾಗಿಲಿಗೆ ತೋರಿಸಿ. ತಾಯಿ, ತಡವಾಯಿತು, ಕ್ಷಮಿಸು, ದಯವಿಟ್ಟು ಒಳಗೆ ಬಾ ಎಂದು ಮನಃಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳಿ. ಈ 6 ತಪ್ಪುಗಳು ನೋಡಲು ಅತ್ಯಂತ ಸರಳವಾಗಿ ಕಾಣಬಹುದು, ಆದರೆ ಇದೇ ಸಣ್ಣ ತಪ್ಪುಗಳು ನಮ್ಮ ಮನೆಗೆ ದಾರಿದ್ರ್ಯದ ದೇವತೆಯನ್ನು ಆಹ್ವಾನಿಸಿ ಲಕ್ಷ್ಮೀ ದೇವಿಯನ್ನ ತಡೆಯುತ್ತಿವೆ. ಇಂದಿನಿಂದಲೇ ಈ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ. ಹೀಗೆ ಮಾಡಿದಾಗ ಜ್ಯೇಷ್ಠಾದೇವಿಯು ಎಂದಿಗೂ ನಿಮ್ಮ ಮನೆಯನ್ನು ಪ್ರವೇಶಿಸಲಾರಳು ಮತ್ತು ಲಕ್ಷ್ಮೀ ದೇವಿಯು ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಸ್ಥಿರವಾಗಿ ನೆಲೆಸುತ್ತಾಳೆ. ಹೀಗೆ ನಿಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ಸ್ಥಿರಗೊಳಿಸಲು ಒಂದು ಸರಳವಾದ ಆಧ್ಯಾತ್ಮಿಕ ಉಪಾಯವಿದೆ. ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ವಿಶೇಷವಾದ ಅಕ್ಷಯ ಪಾತ್ರೆಯ ವಿನ್ಯಾಸವಿರುವ ಪೀಠದ ಮೇಲೆ ಸ್ಥಾಪಿಸಿ. ಹೇಗೆ ಅಕ್ಷಯ ಪಾತ್ರೆಯು ಪಾಂಡವರಿಗೆ ಎಂದಿಗೂ ಮುಗಿಯದ ಅನ್ನವನ್ನು ನೀಡಿತೋ, ಹಾಗೆಯೇ ಈ ಪೀಠದ ಮೇಲೆ ಕುಳಿತ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಎಂದಿಗೂ ಬರಿದಾಗದ ಅದೃಷ್ಟ, ಸಂಪತ್ತು ಮತ್ತು ಹಣದ ಹರಿವನ್ನು ಕರುಣಿಸುತ್ತಾಳೆ. ಇದು ನಿಮ್ಮ ಸೌಭಾಗ್ಯವನ್ನು ಅಕ್ಷಯವಾಗಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.